ಯಾರೋ ಹೇಳ್ತಿದ್ರಂತೆ ಇತ್ತೀಚೆಗೆ ಅವಳಿಗೆ ದುಡ್ಡಿನ ಆಸೆ ತುಂಬ ಬಂದಿದೆ ಅಂತ. ಏನು ಮಾಡೋದು, ನನ್ನ ಕುಟುಂಬದವ್ರನ್ನ ನಾನು ಸಾಕಬೇಕು, ನನ್ನನ್ನು ನಾನು ಸಾಕ್ಕೋಬೇಕು. ಹಾಗಾಗಿ ನನಗೆ ದುಡ್ಡಿನ ಆಸೆ ಬಂದಿದೆ. ಇವತ್ತು ದುಡಿಲಿಲ್ಲ ಅಂದರೆ ಮುಂದೊಂದು ದಿನ ನಿಮ್ಮ ಮುಂದೆ ಬಂದು ಕೈ ಚಾಚಬೇಕಲ್ವಾ? ಅಂಥ ಪರಿಸ್ಥಿತಿ ಬೇಡ ಅಂತ ಶಕ್ತಿಯಾಗಿ ಚೆನ್ನಾಗಿ ಇರುವಾಗಲೇ 4 ಕಾಸು ದುಡಿಯೋಣ ಅಂತ ದುಡಿತಾ ಇದ್ದೀನಿ. ನಿಮಗೆ ಯಾರಾದರೂ ಮಾಡಿಟ್ಟಿರೋ ಆಸ್ತಿ ಏನಾದರೂ ಇರ್ಬೋದೇನೋ, ನನಗೆ ಯಾವುದೂ ಇಲ್ಲ. ಈ ಕಡೆ ತಂದೆ ಮನೇಲೂ ಇಲ್ಲ, ಈ ಕಡೆ ಗಂಡನ ಮನೇಲೂ ಇಲ್ಲ. ಎಲ್ಲವನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀನಿ. ಗಂಡನ ಮನೆಯಲ್ಲೇ ಆಗಲಿ ಅಪ್ಪನ ಮನೆಯಲ್ಲೇ ಆಗಲಿ ಇದ್ದರೂ ಕೂಡ ಅದು ನನಗೆ ಬೇಡ. ನನಗೇನಾದರೂ ದುಡ್ಡಿನ ಆಸೆ ಜಾಸ್ತಿ ಇದ್ದಿದ್ರೆ ಇವತ್ತಿನ ಕಾಲದಲ್ಲಿ ನೋಡಿದ್ದೀರಾ, ಕೆಲವು ಹೆಣ್ಮಕ್ಳು ತಂದೆ ಮನೆ ಆಸ್ತಿ ಅಂತ ಕೋರ್ಟು ಕಚೇರಿ ಕೇಸ್ ಅಂತ ಹಾಕ್ತಾರೆ. ಅಂಥದ್ದು ಕೂಡ ನಾನು ಮಾಡಿಲ್ಲ. ನನಗೆ ಅಲ್ಲಿಂದ ₹1 ಬೇಡ. ಅಲ್ಲಿ ಋಣನೇ ನನ್ನ ಮೇಲಿದೆ. ಅದನ್ನು ತೀರಿಸ್ಬೇಕು ಅಂದರೂ 7 ಜನ್ಮ ಎತ್ತಿ ನಾನು ಬರಬೇಕು. ಈ ಕಡೆ ಗಂಡನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿ ಅಲ್ಲಿಂದ ಪರಿಹಾರ ತೊಗೊಳ್ಳೋಣ ಅಂದರೂ ಅದು ಕೂಡ ನಾನು ಮಾಡಿಲ್ಲ. ಯಾಕೆಂದರೆ ಯಾರ ಋಣನೂ ನಮಗೆ ಬೇಡ. ನಾನೇ ಬೇರೆಯವ್ರ ಮೇಲೆ ಹಾಕಿ ಬಿಟ್ಬಿಟ್ಟಿದ್ದೀನೋ ಹೊರತು ನನ್ನ ಮೇಲೆ ಯಾರ್ದೂ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ದುಡ್ಡಿಗೆ ಆಸೆ ಇರೋಳಾಗಿದ್ದರೆ ಇವತ್ತು ಹೆಂಗೆಂಗೋ ಜೀವನ ಮಾಡ್ಬೋದಾಗಿತ್ತು. ಕಷ್ಟಪಡ್ತೀನಿ, ದುಡಿತೀನಿ. ನಾನು ಯಾರ ಮೇಲೂ ಕೂಡ ಡಿಪೆಂಡಾಗಿ ಬದುಕ್ತಿಲ್ಲ. ನನ್ನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ನಿಮಗೆ ಅರ್ಥ ಆಗಿರುತ್ತೆ ಅಂತಲೇ ಅನ್ಕೋತೀನಿ. ಒಂದು ಸಲ ನನ್ನ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡಿ. ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಳ್ಳೆ ಸೀರೆ ಹಾಕ್ಕೊಂಡ್ರೆ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ, ನಗ್ನಗ್ತಾ ಇದ್ದರೆ ಅವಳಿಗೇನಪ್ಪ ಕಷ್ಟ ಅಂತ ಅನ್ಕೋಬೋದು. ಆದರೆ ಕನ್ನಡಿ ಮುಂದೆ ನಿಂತಾಗ ಮುಖದಲ್ಲಿ ನಗು ಕಾಣುತ್ತೆ, ಆದರೆ ಮನಸ್ಸಲ್ಲಿ ನೋವು ಬೆಟ್ಟದಷ್ಟೇ ಇರುತ್ತೆ.